ಅಂತಾನೆ ಹೇಳ್ತಾರೆ. ನೀವು ಕಾಮಗಾರಿನ ಮಾಡಬಾರ್ದು ಅಂತ ಹೇಳ್ತೀರಾ, ಆದರೆ ಅದು ಸೈಂಟಿಫಿಕ್ ಆಗಿರಲಿ. ಆ ಗುಡ್ಡಗಳನ್ನು ಕೊರೆದು ರಸ್ತೆಗಳನ್ನು ಮಾಡ್ತಾರಲ್ಲ, ಅದು 90 ಡಿಗ್ರಿನಾಗ ಕಟ್ ಮಾಡ್ತಿದ್ದಾರೆ. ಅದು ಸ್ಲೋಪ್ ಇರಬೇಕು. ಈ ರೈಲ್ವೆ ಇಲಾಖೆಯವ್ರನ್ನ ನೀವು ನೋಡಿಬೇಕಾದ್ರೆ, ರೈಲ್ವೆ ಇಲಾಖೆಯವ್ರು ಮಾಡಬೇಕಾದ್ರೆ ಅದನ್ನ ಕ್ಲೀನಾಗಿ ಅದು ಸ್ಲೋಪ್ ಹೋಗೋದಕ್ಕೆ ಮಾಡಿದ್ದಾರೆ ಅಂಥ ಕೆಲಸಗಳಾಗ್ತದೆ. ಸೊ ಕರಾವಳಿ ಜಿಲ್ಲೆ ಮರಣ ಮಳೆಗೆ ಬೆಚ್ಚಿ ಬಿದ್ದೋಗಿದೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ 5 ಬಲಿ ಪಡೆದಂಥ ವರ್ಣರಾಯ, ಮೀನು ಹಿಡಿದಕ್ಕೆ ಹೋದಂಥ 2 ನೀರು ಪಾಲಾಗಿದ್ದಾರೆ. ಮಂಗಳೂರಲ್ಲಿ ಇನ್ನೂ ಕೂಡ ಗುಡ್ಡ ಕುಸಿಯುವ ಆತಂಕ ಇದೆ. ನೋಡಿ, ಈ ಹಿಂದೆ ಎಲ್ಲ ನಿಮಗೆ ಈ ಕರಾವಳಿ ಭಾಗದಲ್ಲಿ ಅಂತ ನಿಮಗೆ ಬಂದಾಗ ಈ ಶಿರಾಡಿ ಘಾಟು, ಚಾರ್ಮಾಡಿ ಘಾಟು, ಅದಾದಮೇಲೆ ಈ ಉತ್ತರ ಕನ್ನಡ ಜಿಲ್ಲೆ, ಶಿರ್ಸಿ, ಉಡುಪಿ, ಈ ಭಾಗದಲ್ಲಿ ಗುಡ್ಡ ಕುಸಿತಗಳನ್ನ ನೋಡ್ತಾ ಇದ್ದಾರೆ. ಆದರೆ ಮಂಗಳೂರಲ್ಲಿ ಗುಡ್ಡ ಕುಸಿತ ಆಗ್ತಾ ಇರಲ್ಲ. ಆಮೇಲೆ ಈ ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ಮೇನಾಗಿ ಈ ಅಕ್ಕಪಕ್ಕದಲ್ಲಿ ಏರಿಯಾಗಳಲ್ಲಿ ಸಣ್ಣದಾಗಿ ಅದನ್ನು ಗುಡ್ಡ ಕೊರೆದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಅದನ್ನು ತಕ್ಷಣ ಅಂಥ ಘಟನೆಗಳು ಸ್ಟಾಪ್ ಆಗಬೇಕು. ಅದಾಗಿಲ್ಲ ಅಂತಾರೆ ದೊಡ್ಡ ಮಟ್ಟದಲ್ಲಾಗುತ್ತೆ. ಸಣ್ಣದಾಗಿ ಕೊರೆದು ಬಿಟ್ಬಿಟ್ಟಿರ್ತಾರೆ. ನಮಗೇನೋ ಒಂದು ಸ್ವಲ್ಪ ಮಣ್ಣು ಬೇಕಾಗುತ್ತೆ, ಏನಕ್ಕೋ ಒಂದು ಸ್ವಲ್ಪ ಕೆಲ್ಸಕ್ಕೆ ಬೇಕಾಗುತ್ತೆ ಅಂತೇಳಿ ಅದನ್ನು ಮಣ್ಣು ತಗೊಂಡು ಬಿಟ್ಬಿಟ್ಟಿರ್ತಾರೆ. ಆದರೆ ಅಲ್ಲಿ ನೀರು ಹಿಂಗೆ ಏನಾಗುತ್ತೆ, ಆ ದೊಡ್ಡ ಮಟ್ಟದಲ್ಲಿ ಘಟನೆಗಳಾಗುತ್ತೆ. ನೋಡಿ, ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿದು ಬಿದ್ದಿದೆ. ಅಲ್ಲಿ ಆ ಜಾಗದಲ್ಲಿ ನಿಮಗೆ ಮಂಗಳೂರು ಅಂತಂದರೆ ನೋಡಿ, ಇಲ್ಲಿ ಯಾವ ಥರ ಬೀಳ್ತಾರೆ ಅವರು, ಆ ವ್ಯಕ್ತಿ. ಮಳೆ ಅಂತೂ ಇದ್ದೇ ಇರುತ್ತೆ, ಯಾವಾಗಲೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುತ್ತಲ್ಲಿ. ಆದರೆ ಅವ್ರು ಮಳೆಗೆ ಭಯ ಪಡಲ್ಲ. ನೋಡಿ, ಇಂಥ ಒಂದು ಘಟನೆಗಳಿಂದಾಗಿ ಇವತ್ತು ಭಯಭೀತರಾಗಿದ್ದಾರೆ. ಈ ಬೆಂಗಳೂರಲ್ಲಿ ಆ ಥರ ಮಳೆ ಬಂದರೆ ಭಯ ಪಡ್ತಾರೆ. ಅಯ್ಯೋ, ಬೆಂಗಳೂರು ಜನ ತತ್ತರಿಸಿ ಹೋದ್ರು ಅಂತ ಹೇಳ್ತೀವಿ. ಆದರೆ ಮಂಗಳೂರು ಜನರಿಗೆ ಆ ಥರ ಮಳೆ ಬಂದರೆ ಇದು ಕಾಮನ್ ನಮಗೆ ಅಂತ ಹೇಳ್ತಾರೆ. ಆದರೆ ಇವತ್ತು ಅಲ್ಲಿ ಆಗ್ತಾ ಇರುವಂಥ ಘಟನೆಗಳಿಂದಾಗಿ ಅವರು ಪ್ರತಿಯೊಬ್ಬರು ಕೂಡ ಆತಂಕದಲ್ಲಿದ್ದಾರೆ. ಯಾವಾಗ ಏನಾಗ್ಬಿಡ್ತು ಅಂತೇಳಿ ಆತಂಕದಲ್ಲೇ ಕಾಲವನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿರಂತರ ಮಳೆಯಿಂದಾಗಿ ದಕ್ಷಿಣ ಕನ್ನಡ ನಲುಗಿದೆ. ರಾತ್ರಿ ಮಲಗಿದ್ದವರು ಅವ್ರಿಗೆ ಏನು ಕನಸು ಕೂಡ ಇಲ್ಲ. ಅವ್ರಿಗೆ ಬೆಳಗ್ಗೆ ನಾವು ಹೇಳ್ತೀವೋ ಹೇಳಲ್ವೋ ಅನ್ನೋವಂಥ ಈ ಥರ ಆಗ್ಬೋದು ಅನ್ನೋವಂಥದ್ದು ಕನಸು ಮನಸ್ಸಿನಲ್ಲೂ ಇಲ್ಲ. ಚಿರನಿದ್ರೆಗೆ ಜಾರಿದ್ರು. ಕೋಮು ಸಂಘರ್ಷದ ಬೀಡಾಗಿದ್ದ ಜಾಗದಲ್ಲಿ ಮಾನವೀಯತೆಯ ಮಾತು ಕೇಳಿಬಂತು. ಏನೆಲ್ಲ ಆಗಿದೆ ಮಂಗಳೂರಲ್ಲಿ ನೋಡಿ. ಅಂತಾನೆ ಹೇಳ್ತಾರೆ, ನೀವು ಕಾಮಗಾರಿನ ಮಾಡಬಾರ್ದು ಅಂತ ಹೇಳ್ತೀರಾ, ಆದರೆ ಅದು ಸೈಂಟಿಫಿಕ್ ಆಗಿರಲಿ. ಆ ಗುಡ್ಡಗಳನ್ನು ಕೊರೆದು ರಸ್ತೆಗಳನ್ನು ಮಾಡ್ತಾರಲ್ಲ, ಅದು 90 ಡಿಗ್ರಿನಾಗ ಕಟ್ ಮಾಡ್ತಿದ್ದಾರೆ. ಅದು ಸ್ಲೋಪ್ ಇರಬೇಕು. ಈ ರೈಲ್ವೆ ಇಲಾಖೆಯವ್ರನ್ನ ನೀವು ನೋಡಿಬೇಕಾದ್ರೆ, ರೈಲ್ವೆ ಇಲಾಖೆಯವ್ರು ಮಾಡಬೇಕಾದ್ರೆ ಅದನ್ನ ಕ್ಲೀನಾಗಿ ಅದು ಸ್ಲೋಪ್ ಹೋಗೋದಕ್ಕೆ ಮಾಡಿದ್ದಾರೆ ಅಂಥ ಕೆಲಸಗಳಾಗ್ತದೆ. ಸೊ ಕರಾವಳಿ ಜಿಲ್ಲೆ ಮರಣ ಮಳೆಗೆ ಬೆಚ್ಚಿ ಬಿದ್ದೋಗಿದೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ 5 ಬಲಿ ಪಡೆದಂಥ ವರ್ಣರಾಯ, ಮೀನು ಹಿಡಿದಕ್ಕೆ ಹೋದಂಥ 2 ನೀರು ಪಾಲಾಗಿದ್ದಾರೆ. ಮಂಗಳೂರಲ್ಲಿ ಇನ್ನೂ ಕೂಡ ಗುಡ್ಡ ಕುಸಿಯುವ ಆತಂಕ ಇದೆ. ನೋಡಿ, ಈ ಹಿಂದೆ ಎಲ್ಲ ನಿಮಗೆ ಈ ಕರಾವಳಿ ಭಾಗದಲ್ಲಿ ಅಂತ ನಿಮಗೆ ಬಂದಾಗ ಈ ಶಿರಾಡಿ ಘಾಟು, ಚಾರ್ಮಾಡಿ ಘಾಟು, ಅದಾದಮೇಲೆ ಈ ಉತ್ತರ ಕನ್ನಡ ಜಿಲ್ಲೆ, ಶಿರ್ಸಿ, ಉಡುಪಿ, ಈ ಭಾಗದಲ್ಲಿ ಗುಡ್ಡ ಕುಸಿತಗಳನ್ನ ನೋಡ್ತಾ ಇದ್ದಾರೆ. ಆದರೆ ಮಂಗಳೂರಲ್ಲಿ ಗುಡ್ಡ ಕುಸಿತ ಆಗ್ತಾ ಇರಲ್ಲ. ಆಮೇಲೆ ಈ ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ಮೇನಾಗಿ ಈ ಅಕ್ಕಪಕ್ಕದಲ್ಲಿ ಏರಿಯಾಗಳಲ್ಲಿ ಸಣ್ಣದಾಗಿ ಅದನ್ನು ಗುಡ್ಡ ಕೊರೆದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಅದನ್ನು ತಕ್ಷಣ ಅಂಥ ಘಟನೆಗಳು ಸ್ಟಾಪ್ ಆಗಬೇಕು. ಅದಾಗಿಲ್ಲ ಅಂತಾರೆ ದೊಡ್ಡ ಮಟ್ಟದಲ್ಲಾಗುತ್ತೆ. ಸಣ್ಣದಾಗಿ ಕೊರೆದು ಬಿಟ್ಬಿಟ್ಟಿರ್ತಾರೆ. ನಮಗೇನೋ ಒಂದು ಸ್ವಲ್ಪ ಮಣ್ಣು ಬೇಕಾಗುತ್ತೆ, ಏನಕ್ಕೋ ಒಂದು ಸ್ವಲ್ಪ ಕೆಲ್ಸಕ್ಕೆ ಬೇಕಾಗುತ್ತೆ ಅಂತೇಳಿ ಅದನ್ನು ಮಣ್ಣು ತಗೊಂಡು ಬಿಟ್ಬಿಟ್ಟಿರ್ತಾರೆ. ಆದರೆ ಅಲ್ಲಿ ನೀರು ಹಿಂಗೆ ಏನಾಗುತ್ತೆ, ಆ ದೊಡ್ಡ ಮಟ್ಟದಲ್ಲಿ ಘಟನೆಗಳಾಗುತ್ತೆ. ನೋಡಿ, ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿದು ಬಿದ್ದಿದೆ. ಅಲ್ಲಿ ಆ ಜಾಗದಲ್ಲಿ ನಿಮಗೆ ಮಂಗಳೂರು ಅಂತಂದರೆ ನೋಡಿ, ಇಲ್ಲಿ ಯಾವ ಥರ ಬೀಳ್ತಾರೆ ಅವರು, ಆ ವ್ಯಕ್ತಿ. ಮಳೆ ಅಂತೂ ಇದ್ದೇ ಇರುತ್ತೆ, ಯಾವಾಗಲೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುತ್ತಲ್ಲಿ. ಆದರೆ ಅವ್ರು ಮಳೆಗೆ ಭಯ ಪಡಲ್ಲ. ನೋಡಿ, ಇಂಥ ಒಂದು ಘಟನೆಗಳಿಂದಾಗಿ ಇವತ್ತು ಭಯಭೀತರಾಗಿದ್ದಾರೆ. ಈ ಬೆಂಗಳೂರಲ್ಲಿ ಆ ಥರ ಮಳೆ ಬಂದರೆ ಭಯ ಪಡ್ತಾರೆ. ಅಯ್ಯೋ, ಬೆಂಗಳೂರು ಜನ ತತ್ತರಿಸಿ ಹೋದ್ರು ಅಂತ ಹೇಳ್ತೀವಿ. ಆದರೆ ಮಂಗಳೂರು ಜನರಿಗೆ ಆ ಥರ ಮಳೆ ಬಂದರೆ ಇದು ಕಾಮನ್ ನಮಗೆ ಅಂತ ಹೇಳ್ತಾರೆ. ಆದರೆ ಇವತ್ತು ಅಲ್ಲಿ ಆಗ್ತಾ ಇರುವಂಥ ಘಟನೆಗಳಿಂದಾಗಿ ಅವರು ಪ್ರತಿಯೊಬ್ಬರು ಕೂಡ ಆತಂಕದಲ್ಲಿದ್ದಾರೆ. ಯಾವಾಗ ಏನಾಗ್ಬಿಡ್ತು ಅಂತೇಳಿ ಆತಂಕದಲ್ಲೇ ಕಾಲವನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿರಂತರ ಮಳೆಯಿಂದಾಗಿ ದಕ್ಷಿಣ ಕನ್ನಡ ನಲುಗಿದೆ. ರಾತ್ರಿ ಮಲಗಿದ್ದವರು ಅವ್ರಿಗೆ ಏನು ಕನಸು ಕೂಡ ಇಲ್ಲ. ಅವ್ರಿಗೆ ಬೆಳಗ್ಗೆ ನಾವು ಹೇಳ್ತೀವೋ ಹೇಳಲ್ವೋ ಅನ್ನೋವಂಥ ಈ ಥರ ಆಗ್ಬೋದು ಅನ್ನೋವಂಥದ್ದು ಕನಸು ಮನಸ್ಸಿನಲ್ಲೂ ಇಲ್ಲ. ಚಿರನಿದ್ರೆಗೆ ಜಾರಿದ್ರು.
ಕೋಮು ಸಂಘರ್ಷದ ಬೀಡಾಗಿದ್ದ ಜಾಗದಲ್ಲಿ ಮಾನವೀಯತೆಯ ಮಾತು ಕೇಳಿಬಂತು. ಏನೆಲ್ಲ ಆಗಿದೆ ಮಂಗಳೂರಲ್ಲಿ ನೋಡಿ. ಹೇಳ್ತಾರೆ ನೀವು ಕಾಮಗಾರಿನ ಮಾಡಬಾರ್ದು ಅಂತ ಹೇಳ್ತೀರಾ, ಆದರೆ ಅದು ಸೈಂಟಿಫಿಕ್ ಆಗಿರಲಿ. ಆ ಗುಡ್ಡಗಳನ್ನು ಕೊರೆದು ರಸ್ತೆಗಳನ್ನು ಮಾಡ್ತಾರಲ್ಲ, ಅದು 90 ಡಿಗ್ರಿನ ಕಟ್ ಮಾಡ್ತಿದ್ದಾರೆ. ಅದು ಸ್ಲೋಪ್ ಇರಬೇಕು. ಈ ರೈಲ್ವೆ ಇಲಾಖೆಯವ್ರನ್ನ ನೀವು ನೋಡಿಬೇಕಾದ್ರೆ, ರೈಲ್ವೆ ಇಲಾಖೆಯವ್ರು ಮಾಡಬೇಕಾದ್ರೆ ಅದನ್ನ ಕ್ಲೀನಾಗಿ ಅದು ಸ್ಲೋಪ್ ಹೋಗೋದಕ್ಕೆ ಮಾಡಿದ್ದಾರೆ ಅಂಥ ಕೆಲಸಗಳಾಗ್ತವೆ. ಸೊ ಕರಾವಳಿ ಜಿಲ್ಲೆ ಮರಣ ಮಳೆಗೆ ಬೆಚ್ಚಿ ಬಿದ್ದೋಗಿದೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ 5 ಬಲಿ ಪಡೆದಂಥ ವರ್ಣರಾಯ, ಮೀನು ಹಿಡಿದಕ್ಕೆ ಹೋದಂಥ 2 ನೀರು ಪಾಲಾಗಿದ್ದಾರೆ. ಮಂಗಳೂರಲ್ಲಿ ಇನ್ನೂ ಕೂಡ ಗುಡ್ಡ ಕುಸಿಯುವ ಆತಂಕ ಇದೆ. ನೋಡಿ, ಈ ಹಿಂದೆ ಎಲ್ಲ ನಿಮಗೆ ಈ ಕರಾವಳಿ ಭಾಗದಲ್ಲಿ ಅಂತ ನಿಮಗೆ ಬಂದಾಗ ಈ ಶಿರಾಡಿ ಘಾಟು, ಚಾರ್ಮಡಿ ಘಾಟು, ಅದಾದಮೇಲೆ ಈ ಉತ್ತರ ಕನ್ನಡ ಜಿಲ್ಲೆ, ಶಿರ್ಸಿ, ಉಡುಪಿ, ಈ ಭಾಗದಲ್ಲಿ ಗುಡ್ಡ ಕುಸಿತಗಳನ್ನ ನೋಡ್ತಾ ಇದ್ದಾರೆ. ಆದರೆ ಮಂಗಳೂರಲ್ಲಿ ಗುಡ್ಡ ಕುಸಿತ ಆಗ್ತಾ ಇರಲ್ಲ. ಆಮೇಲೆ ಈ ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ಮೇನಾಗಿ ಈ ಅಕ್ಕಪಕ್ಕದಲ್ಲಿ ಏರಿಯಾಗಳಲ್ಲಿ ಸಣ್ಣದಾಗಿ ಅದನ್ನು ಗುಡ್ಡ ಕೊರೆದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಅದನ್ನು ತಕ್ಷಣ ಅಂಥ ಘಟನೆಗಳು ಸ್ಟಾಪ್ ಆಗಬೇಕು. ಅದಾಗಿಲ್ಲ ಅಂತಾರೆ ದೊಡ್ಡ ಮಟ್ಟದಲ್ಲಾಗುತ್ತೆ. ಸಣ್ಣದಾಗಿ ಕೊರೆದು ಬಿಟ್ಬಿಟ್ಟಿರ್ತಾರೆ. ನಮಗೇನೋ ಒಂದು ಸ್ವಲ್ಪ ಮಣ್ಣು ಬೇಕಾಗುತ್ತೆ, ಏನಕ್ಕೋ ಒಂದು ಸ್ವಲ್ಪ ಕೆಲ್ಸಕ್ಕೆ ಬೇಕಾಗುತ್ತೆ ಅಂತೇಳಿ ಅದನ್ನು ಮಣ್ಣು ತಗೊಂಡು ಬಿಟ್ಬಿಟ್ಟಿರ್ತಾರೆ. ಆದರೆ ಅಲ್ಲಿ ನೀರು ಹಿಂಗೆ ಏನಾಗುತ್ತೆ, ಆ ದೊಡ್ಡ ಮಟ್ಟದಲ್ಲಿ ಘಟನೆಗಳಾಗುತ್ತೆ. ನೋಡಿ, ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿದು ಬಿದ್ದಿದೆ. ಅಲ್ಲಿ ಆ ಜಾಗದಲ್ಲಿ ನಿಮಗೆ ಮಂಗಳೂರು ಅಂತಂದರೆ ನೋಡಿ ಇಲ್ಲಿ ಯಾವ ಥರ ಬೀಳ್ತಾರೆ ಅವರು, ಆ ವ್ಯಕ್ತಿ. ಮಳೆ ಅಂತೂ ಇದ್ದೇ ಇರುತ್ತೆ, ಯಾವಾಗಲೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುತ್ತೆ ಅಲ್ಲಿ. ಆದರೆ ಅವ್ರು ಮಳೆಗೆ ಭಯ ಪಡಲ್ಲ. ನೋಡಿ, ಇಂಥ ಒಂದು ಘಟನೆಗಳಿಂದಾಗಿ ಇವತ್ತು ಭಯಭೀತರಾಗಿದ್ದಾರೆ. ಈ ಬೆಂಗಳೂರಲ್ಲಿ ಆ ಥರ ಮಳೆ ಬಂದರೆ ಭಯ ಪಡ್ತಾರೆ. ಅಯ್ಯೋ, ಬೆಂಗಳೂರು ಜನ ತತ್ತರಿಸಿ ಹೋದ್ರು ಅಂತ ಹೇಳ್ತೀವಿ. ಆದರೆ ಮಂಗಳೂರು ಜನರಿಗೆ ಆ ಥರ ಮಳೆ ಬಂದರೆ ಇದು ಕಾಮನ್ ನಮಗೆ ಅಂತ ಹೇಳ್ತಾರೆ. ಆದರೆ ಇವತ್ತು ಅಲ್ಲಿ ಆಗ್ತಾ ಇರುವಂಥ ಘಟನೆಗಳಿಂದಾಗಿ ಅವರು ಪ್ರತಿಯೊಬ್ಬರು ಕೂಡ ಆತಂಕದಲ್ಲಿದ್ದಾರೆ. ಯಾವಾಗ ಏನಾಗ್ಬಿಡ್ತು ಅಂತೇಳಿ ಆತಂಕದಲ್ಲೇ ಕಾಲವನ್ನು ಕಳೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಿರಂತರ ಮಳೆಯಿಂದಾಗಿ ದಕ್ಷಿಣ ಕನ್ನಡ ನಲುಗಿದೆ. ರಾತ್ರಿ ಮಲಗಿದ್ದವರು ಅವ್ರಿಗೆ ಏನು ಕನಸು ಕೂಡ ಇಲ್ಲ. ಅವ್ರಿಗೆ ಬೆಳಗ್ಗೆ ನಾವು ಹೇಳ್ತೀವೋ ಹೇಳಲ್ವೋ ಅನ್ನೋವಂಥ ಈ ಥರ ಆಗ್ಬೋದು ಅನ್ನೋವಂಥದ್ದು ಕನಸು ಮನಸ್ಸಿನಲ್ಲೂ ಇಲ್ಲ. ಚಿರನಿದ್ರೆಗೆ ಜಾರಿದ್ರು. ಕೋಮು ಸಂಘರ್ಷದ ಬೀಡಾಗಿದ್ದ ಜಾಗದಲ್ಲಿ ಮಾನವೀಯತೆಯ ಮಾತು ಕೇಳಿಬಂತು. ಏನೆಲ್ಲ ಆಗಿದೆ ಮಂಗಳೂರಲ್ಲಿ ನೋಡಿ. ಹೇಳ್ತಾರೆ ನೀವು ಕಾಮಗಾರಿನ ಮಾಡಬಾರ್ದು ಅಂತ ಹೇಳ್ತೀರಾ, ಆದರೆ ಅದು ಸೈಂಟಿಫಿಕ್ ಆಗಿರಲಿ. ಆ ಗುಡ್ಡಗಳನ್ನು ಕೊರೆದು ರಸ್ತೆಗಳನ್ನು ಮಾಡ್ತಾರಲ್ಲ, ಅದು 90 ಡಿಗ್ರಿನ ಕಟ್ ಮಾಡ್ತಿದ್ದಾರೆ. ಅದು ಸ್ಲೋಪ್ ಇರಬೇಕು. ಈ ರೈಲ್ವೆ ಇಲಾಖೆಯವ್ರನ್ನ ನೀವು ನೋಡಿಬೇಕಾದ್ರೆ, ರೈಲ್ವೆ ಇಲಾಖೆಯವ್ರು ಮಾಡಬೇಕಾದ್ರೆ ಅದನ್ನ ಕ್ಲೀನಾಗಿ ಅದು ಸ್ಲೋಪ್ ಹೋಗೋದಕ್ಕೆ ಮಾಡಿದ್ದಾರೆ ಅಂಥ ಕೆಲಸಗಳಾಗ್ತವೆ. ಸೊ ಕರಾವಳಿ ಜಿಲ್ಲೆ ಮರಣ ಮಳೆಗೆ ಬೆಚ್ಚಿ ಬಿದ್ದೋಗಿದೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ